coming up in a frame. Why the camera is like that? Because my camera quality. ಪ್ರತಿದಿನದ ತಾಜಾ ಸುದ್ದಿಗಾಗಿ ಸೇವಾ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಒತ್ತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ SN ನ್ಯೂಸ್ ಕನ್ನಡ. ಪಶ್ಚಿಮ ಬಂಗಾಳದ ಇಬ್ಬರು ಇನ್ಫ್ಲೂಯೆನ್ಸರ್ ವಿಡಿಯೋ ವೈರಲ್. ಹೌದು ವೀಕ್ಷಕರೇ, ಪಶ್ಚಿಮ ಬಂಗಾಳದ ಇನ್ಫ್ಲೂಯೆನ್ಸರ್ ಸುಫೀಕ್ ಮತ್ತು ದುಸ್ತಾ ಇವರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ವೈರಲ್ ಆಗುತ್ತದೆ. ಈ ವಿಡಿಯೋ ಕುರಿತು ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ನಲ್ಲಿ ಜನರು ಹೆಚ್ಚಾಗಿ ಹುಡುಕಾಡುತ್ತಿದ್ದಾರೆ. ಈ ವಿಡಿಯೋ ವೈರಲ್ ಆದ ಹಲವರು ಲಿಂಕ್ ಅನ್ನು ಹುಡುಕಲು ಆರಂಭಿಸಿದ್ದಾರೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸೋಫಿಕ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಇನ್ಫ್ಲುಯೆನ್ಸರ್ ಆಗಿ ಮೊದಲು ಬೇರೆಯವರ ಜೊತೆ ಕೆಲಸ ಮಾಡುತ್ತಿದ್ದೆವು. ಅವರು ನಮಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು. ನಾವು ಅದನ್ನು ತೆರೆಗೆ ಹಾಕೊಂಡಿರಲಿಲ್ಲ. ನಾವು ಬೇರೆ ಕಡೆ ಕೆಲಸ ಮಾಡಲು ಹೋದಾಗ ಆ ಕಾರಣಕ್ಕೆ ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ನನಗೆ ಮಾನಸಿಕ ಕಿರುಕುಳ ನೀಡುತ್ತಿದೆ. ಆತ್ಮಹತ್ಯೆಯ ಆಲೋಚನೆಗಳು ಬರುತ್ತಿದೆ. ನಾನು ಆತ್ಮಹತ್ಯೆ ಮಾಡಿಕೊಂಡರೆ ನನ್ನ ಸಾವಿಗೆ ಆ ವ್ಯಕ್ತಿ ಕಾರಣ ಎಂದು ইনস্টাগ্রাম ಮೂಲಕ তಮ್ಮ ಮೊದಲ প্রতিক্রিয়াಯನ್ನು ನೀಡಿದ್ದಾರೆ. আমার মুখ দেখানোর মতো কোনো জায়গা নেই। আমি যদি গর্ভবতী হলে সুসাইড অ্যাটেন্ড করি তো তার জন্য পুরোটাই দায়ী হবে রুবেল। আমার পাড়া বা আমার এলাকা, আমি যেখানে পড়াশোনা করি কোথাও আমি মুখ দেখাতে পারছি না। আমাদের পাড়া থেকে আমাকে বলেছে এই মেয়ে যেন ঘরে না ঢোকে। বক্তব্য বলতে এই ভিডিওটা একান্ত আমার পার্সোনাল ভিডিও ছিল। আমার ফোন থেকে আমাদের খুব কাছেরই বন্ধু রুবেলের নামে একটা ছেলে সেই ভিডিওটা চুরি করে নিয়ে দীর্ঘদিন আমাদের ব্ল্যাকমেল করেছে। ব্ল্যাকমেলের আমরা যখন শিকার হইনি, তো এখন আমরা দুজন অন্য জায়গায় কাজ করতে যখন চলে এসেছি তখন ওই ভিডিওটা পোস্ট করে দিয়েছে। তো আমরা ভাবতেও পারিনি ভিডিওটা সে পোস্ট করবে। সফিকের সঙ্গে তোমার সম্পর্ক? আমরা রিলেশনশিপে আছি। কতদিন ধরে আছি?